ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ತೀರಾ, ನಿಮ್ಮ ಕಷ್ಟಗಳು ದೂರವಾಗ್ಲಿ ಎಂಬ ಕಾರಣಕ್ಕೆ ಹರಕೆಗಳನ್ನ ಹೊತ್ತುಕೊಳ್ತೀರಾ. ಕೆಲವೊಮ್ಮೆ ದೆವ್ವ ಭೂತಗಳ ಭಯವಿದ್ದರೆ ದೇವಸ್ಥಾನಗಳಿಗೆ ಮೊರೆ ಹೋಗ್ತೀರಾ. ಆದ್ರೆ ನಮ್ಮ ಭಾರತದಲ್ಲಿ ಒಂದು ದೇವಸ್ಥಾನವಿದೆ. ಇದು ಎಷ್ಟು ಭಯಾನಕವಾಗಿದೆ ಅಂತ ಅಂದ್ರೆ ಅದನ್ನು ಅನ್ವೇಷಣೆ ಮಾಡಿದ ಮೇಲೆ ಅಲ್ಲಿಂದ ವಿಜ್ಞಾನಿಗಳೇ ಓಡಿ ಹೋಗ್ತಾರೆ. ಯಾಕೆಂದ್ರೆ ಅದನ್ನು ನಿರ್ಮಿಸಿದ್ದು ಸ್ವತಃ ದೆವ್ವಗಳೇ ಆದ ಕಾರಣ. ಇಷ್ಟಕ್ಕೂ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ, ಇಷ್ಟಕ್ಕೂ ಆ ಮಂದಿರದಲ್ಲಿ ಅಂತಹ ವಿಶೇಷತೆ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾನೇ ಆಸಕ್ತಿ ಆಗಿರುತ್ತೆ, ಆದ್ರಿಂದ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡುವುದನ್ನ ಮರಿಬೇಡಿ. ಕೆಲವು ವರ್ಷಗಳ ಹಿಂದೆ ವಿಜ್ಞಾನಿಗಳಿಗೆ ಮಧ್ಯಪ್ರದೇಶದ ಒಂದು ದೇವಸ್ಥಾನದ ಬಗ್ಗೆ ಕೆಲವು ವಿಚಿತ್ರ ಸಂಗತಿಗಳು ಗೊತ್ತಾಗ್ತವೆ. ಈ ದೇವಾಲಯದ ಬಗ್ಗೆ ಆಗಿನವರೆಗೂ ಇಂಟರ್ನೆಟ್ ಅಲ್ಲಾಗ್ಲಿ ಹೊರಗಿನ ಜನರಲ್ಲಾಗ್ಲಿ ಗೊತ್ತಿರಲಿಲ್ಲ. ಕೇವಲ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಆ ದೇವಾಲಯದ ಬಗ್ಗೆ ಗೊತ್ತಿರುತ್ತೆ. ಈ ದೇವಾಲಯವನ್ನ ಪರಿಶೋಧನೆ ಮಾಡಲು ಆ ಊರಿಗೆ ವಿಜ್ಞಾನಿಗಳು ಹೋದಾಗ ಅಲ್ಲಿನ ಜನರು ಕೆಲವು ವಿಷಯಗಳನ್ನ ವಿಜ್ಞಾನಿಗಳಿಗೆ ಹೇಳ್ತಾರೆ. ಆಗ ಅವರು ಹೇಳಿದ್ದು ಏನು ಅಂದ್ರೆ, ಸಂಜೆ ಆಗ್ತಿದ್ದಂತೆ ಆ ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ, ಒಂದು ವೇಳೆ ಹೋದ್ರೆ ಅವರು ಮರಳಿ ಬರೋದಿಲ್ಲವಂತೆ. ಆದ್ರೆ ವಿಜ್ಞಾನಿಗಳಿಗೆ ಅವರು ಹೇಳುವ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಆದರೆ ಅವರು ಮುಂದೆ ಹೇಳಿದ ಮಾತುಗಳನ್ನ ಕೇಳಿ ವಿಜ್ಞಾನಿಗಳು ಒಂದು ಕ್ಷಣ ಬೆರಗಾಗಿ ಆ ದೇವಾಲಯವನ್ನ, ಅದರ ರಹಸ್ಯವನ್ನ ಕಣ್ಣಾರೆ ನೋಡಲು, ಸಂಶೋಧನೆ ಮಾಡಲು ಆ ದೇವಸ್ಥಾನವಿದ್ದ ಸ್ಥಳಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಮಧ್ಯಪ್ರದೇಶದ ಮೊರೇನಾ ಎಂಬ ಒಂದು ಹಳ್ಳಿಯಲ್ಲಿ ಇದೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದ ಹೆಸರು ಕಾಕನ್ಮತಿಯ ಮಂದಿರ ಎಂದು ಕರೆಯಲಾಗುತ್ತೆ. ಇಂತಹ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಈ ದೇವಸ್ಥಾನ ಶಿವನ ಮಂದಿರವಾಗಿದೆ. ಈ ದೇವಸ್ಥಾನವನ್ನ ಹೊರಗಿನಿಂದ ನೋಡಿದ್ರೆ ಅವಸರದಲ್ಲಿ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಈ ದೇವಸ್ಥಾನವನ್ನ ಕಟ್ಟುವಾಗ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರಂತೆ. ಈ ದೇವಸ್ಥಾನದ ಬಗ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಯಾವುದೇ ರೀತಿಯ ಸಿಮೆಂಟ್ ಆಗ್ಲಿ ಮರಳನ್ನಾಗ್ಲಿ ಬಳಸಿಲ್ಲ. ಕೇವಲ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ಮೂಲಕ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಕೇವಲ ಕಲ್ಲುಗಳಿಂದ ಕಟ್ಟಿದ ಈ ಮಂದಿರ ಸಾವಿರಾರು ವರ್ಷಗಳಾದ್ರೂ ಕೂಡ ಏನೂ ಆಗದೆ ದೃಢವಾಗಿ ನಿಂತಿದೆ. ಕೆಲವು ಮೂಲಗಳ ಪ್ರಕಾರ ಕೆಲವು ರಾಜರು ಈ ದೇವಸ್ಥಾನವನ್ನ ನಾಶ ಮಾಡಲು ಈ ಮಂದಿರದ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಈ ದೇವಸ್ಥಾನವನ್ನ ಬೀಳಿಸಲು ಅವರಿಂದ ಆಗಲ್ಲ. ಮತ್ತೆ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಿರ್ಮಿಸಿರುವ ಎಲ್ಲಾ ದೇವಸ್ಥಾನಗಳು ಪ್ರಕೃತಿ ವಿಕೋಪಗಳಿಗೆ ಸಿಲುಕಿ ನಾಶವಾಗಿದೆ. ಆದರೆ ಈ ಮಂದಿರ ಮಾತ್ರ ಹಾಗೆಯೇ ನಿಂತಿದೆ. ಹಾಗೆ ಈ ದೇವಸ್ಥಾನದ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯವೇನು ಅಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಬಳಸಿರುವ ಕಲ್ಲುಗಳು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಆಗಲಿ ಅಥವಾ ಊರುಗಳಲ್ಲಿ ಆಗಲಿ ಎಲ್ಲಿಯೂ ಸಿಗೋದಿಲ್ಲ. ಆದರೆ ಅಷ್ಟು ಪ್ರಮಾಣದ ಕಲ್ಲುಗಳನ್ನ ಎಲ್ಲಿಂದ ತಂದು ಕಟ್ಟಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ಮಂದಿರ ನಿರ್ಮಾಣದ ಹಿಂದೆ ಒಂದು ಕಥೆಯೇ ಇದೆ. ಆ ಕಥೆಯನ್ನ ಕೇಳಿದ್ರೆ ನೀವು ಒಂದು ಕ್ಷಣ ಬೆರಗಾಗುವುದು ಖಂಡಿತ. ಅಲ್ಲಿನ ಜನರು ಹೇಳುವಂತೆ ಈ ಮಂದಿರವನ್ನ ಮಾನವರು ಕಟ್ಟಿಲ್ಲವಂತೆ, ಬದಲಾಗಿ ಒಂದೇ ರಾತ್ರಿಯಲ್ಲಿ ದೆವ್ವಗಳು ಸೇರಿ ಕಟ್ಟಿವೆ ಅಂತ ಹೇಳಲಾಗುತ್ತೆ. ಅಲ್ಲಿನ ಜನರು ಹೇಳಿದಂತೆ ಸೂರ್ಯಾಸ್ತಕ್ಕೂ ಮುಂಚೆ ಅಲ್ಲಿ ಖಾಲಿ ಮೈದಾನವಿತ್ತು. ಆದರೆ ಮರುದಿನ ಸೂರ್ಯೋದಯವಾದಾಗ ಆ ಪ್ರದೇಶದಲ್ಲಿ ಅಚಾನಕ್ಕಾಗಿ ಮಂದಿರ ಕಾಣಿಸುತ್ತೆ. ಆದ್ರೆ ಒಂದೇ ರಾತ್ರಿಯಲ್ಲಿ ಈ ಮಂದಿರವನ್ನ ಹೇಗೆ ಕಟ್ತಾರೆ ಅನ್ನೋದರ ಬಗ್ಗೆ ನಿಖರವಾದ ಯಾವುದೇ ಸಾಕ್ಷಿಗಳಿಲ್ಲ. ಆದರೆ ಆ ಊರಿನವರು ಹೇಳುವಂತೆ ದೆವ್ವಗಳು ಶಿವನ ಭಕ್ತರಾಗಿರುತ್ತವೆ ಅಂತೆ. ಸೊ ಆ ಊರಿನ ಅಕ್ಕಪಕ್ಕದಲ್ಲಿ ಶಿವನ ದೇವಸ್ಥಾನ ಇಲ್ಲದೆ ಇದ್ದಿದ್ದರಿಂದ ದೆವ್ವಗಳು ಸೇರಿ ಶಿವನನ್ನ ಆರಾಧನೆ ಮಾಡಲು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಿವೆಯಂತೆ. ಮೊದಲೇ ಹೇಳಿದಂತೆ ಈ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲೇ ಬಿಟ್ಟಂತೆ ಕಾಣಿಸುತ್ತೆ. ಅಲ್ಲಿನ ಜನ ಹೇಳಿದಂತೆ ಆ ಮಂದಿರವನ್ನ ಕಟ್ಟುವಾಗ ಮುಂಜಾನೆ ಆಗಿದ್ದರಿಂದ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಎದ್ದು ಹೋಗಿ ಅದನ್ನ ನೋಡಿ ಕಿರುಚಿದ್ದರಿಂದ ಆ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲೇ ಬಿಟ್ಟು ದೆವ್ವಗಳು ಹೋಗಿವೆ ಅಂತೆ. ಈ ಮಂದಿರದ ನಿರ್ಮಾಣದ ಬಗ್ಗೆ ಮತ್ತೊಂದು ಕತೆ ಕೂಡ ಇದೆ. ಈ ದೇವಸ್ಥಾನಕ್ಕೆ ಕೀರ್ತಿರಾಜನ ಹೆಂಡತಿ ರಾಣಿ ಕಾಕನ್ಮತಿಯ ಹೆಸರನ್ನು ಇಡಲಾಗಿದೆ. ಕಾಕನ್ಮತಿಯ ಆದೇಶದ ಮೇರೆಗೆ ಈ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಆದ್ರೆ ವಿಜ್ಞಾನಿಗಳು ಯಾಕೆ ಈ ಮಂದಿರದ ಹತ್ರ ಹೋಗೋದಿಲ್ಲ, ಯಾಕೆ ಮುಟ್ಟೋದಿಲ್ಲ, ಮತ್ತೆ ರಾತ್ರಿಯ ಸಮಯದಲ್ಲಿ ಯಾರು ಇಲ್ಲಿಗೆ ಯಾಕೆ ಹೋಗೋದಿಲ್ಲ ಎಂಬುದನ್ನ ಈಗ ನೋಡೋಣ. ಒಂದು ಬಾರಿ ASI ನ ಒಂದು ತಂಡ ಈ ದೇವಸ್ಥಾನಕ್ಕೆ ಹೋದಾಗ ಈ ದೇವಸ್ಥಾನವನ್ನ ನೋಡಿ ಗಾಬರಿ ಹಾಕ್ತಾರೆ. ಯಾಕೆಂದ್ರೆ ಇಂತಹ ದೇವಸ್ಥಾನವನ್ನ ಅವರು ಎಂದೂ ಕೂಡ ನೋಡಿರೋದಿಲ್ಲ. ಈ ದೇವಸ್ಥಾನವನ್ನ ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಈ ದೇವಸ್ಥಾನ ಗಾಳಿ ಮಳೆಗೆ ಬೀಳುವ ಹಾಗಿದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಈ ಮಂದಿರ ಅನೇಕ ವರ್ಷಗಳಿಂದ ಸ್ವಲ್ಪವೂ ಅಲುಗಾಡದೆ ಹಾಗೆಯೇ ನಿಂತಿದೆ. ಇದಕ್ಕೆ ಕಾರಣ ಏನು ಅಂತ ಅವರು ಅಲ್ಲಿನ ಜನರನ್ನ ಕೇಳಿದಾಗ ಆ ಜನರು ಈ ದೇವಸ್ಥಾನವನ್ನ ದೆವ್ವಗಳು ನಿರ್ಮಿಸಿವೆ ಅಂತ ಹೇಳ್ತಾರೆ. ಆದ್ರೆ ವಿಜ್ಞಾನ ದೆವ್ವ ಭೂತಗಳನ್ನ ನಂಬೋದಿಲ್ಲ. ಆದ್ರೂ ಕೂಡ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ
ಸಿಮೆಂಟ್ ಅನ್ನು ಬಳಸದೆ ಕಟ್ಟಿದ ಈ ದೇವಸ್ಥಾನದ ರಹಸ್ಯ ಏನು ಎಂಬುದು ಅವರಿಗೂ ಗೊತ್ತಾಗುವುದಿಲ್ಲ. ದೇವಾಲಯದ ಮುಂದೆ ಶಿಲೆಯ ಮೇಲೆ ಪುರಾತತ್ವ ಇಲಾಖೆ ಬರೆದ ಪ್ರಕಾರ ಈ ದೇವಾಲಯವನ್ನ ರಾಣಿ ಕಾಕನ್ಮತಿಯ ನಿರ್ಮಿಸಲಾಗಿದ್ದು ಅಂತ ಖಂಡಿತವಾಗಿಯೂ ಹೇಳಲು ಆಗುವುದಿಲ್ಲ. ಆದ್ರೆ ಈ ದೇವಸ್ಥಾನವನ್ನ ಯಾರು ನಿರ್ಮಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ASI ನವರು ರಾತ್ರಿಯ ಹೊತ್ತು ಈ ದೇವಸ್ಥಾನಕ್ಕೆ ಯಾರು ಹೋಗಬಾರ್ದು ಅಂತ ನಿಷೇಧ ವಿಧಿಸಿದ್ದಾರೆ. ಯಾಕೆಂದ್ರೆ ದೇವಸ್ಥಾನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದು ಎಲ್ಲಿ ಬಿದ್ದು ಬಿಡುತ್ತೆ ಅಂತ ಅವರು ಹೀಗೆ ಮಾಡಿದ್ದಾರೆ. ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಿರುವ ಈ ದೇವಸ್ಥಾನವನ್ನ ವಿಜ್ಞಾನಿಗಳು ಮುಟ್ಟೋದಿಲ್ಲ. ಯಾಕೆಂದ್ರೆ ಮುಟ್ಟಿದ್ರೆ ಅದು ಎಲ್ಲಿ ಬಿದ್ದು ಬಿಡುತ್ತೆ ಎಂದು ಅವರ ಭಯ. ಆದರೆ ಈ ದೇವಸ್ಥಾನ ಸಾವಿರಾರು ವರ್ಷಗಳಿಂದ ಹಾಗೆಯೇ ನಿಂತಿದೆ. ಇದನ್ನು ದೆವ್ವಗಳು ನಿರ್ಮಿಸಿವೆಯಾ ಅಥವಾ ದೇವರು ನಿರ್ಮಿಸಿದ್ದಾರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.